ಯಾವ ನೆನಪಲ್ಲಿದ್ದೇನು ಗುರುದೇವೋ ಮಹೇಶ್ವರ ಅದೇಂತ ಮಿತ್ರ ಅದೇ ಎಷ್ಟೊತ್ತಿಗೆ ಬಂದ್ರೆ ಈಗಷ್ಟೇ ಬಂದಿದ್ದೇವೆ. ಈಗಾಗಲೇ ಗುರುಮಠದ ಅತ್ತ ಇತ್ತ ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಡ್ತಾ ಇತ್ತು. ನೀವು ಮೂವರು ಎಲ್ಲೂ ಕಾಣಲಿಲ್ಲ ನನಗೆ. ಹೌದು ಗುರುಗಳೇ, ಎಲ್ಲೂ ಹೋಗಿದ್ರಿ ಅನ್ನೋದು ಗೊತ್ತಾಗ್ಲಿಲ್ಲ. ನಿಮ್ಮಲ್ಲಿ ಕೇಳಿ ಹೋಗಬೇಕಿತ್ತು. ನೀವು ಧ್ಯಾನದಲ್ಲಿದ್ದಂತ ಸಂದರ್ಭ ಕಡಲ ತೀರವನ್ನು ನೋಡುವುದಕ್ಕೆ ಹೋದೆವು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು ನಾವೆಯನ್ನ ಕಂಡೆವು. ಅದು ಏನನ್ನೋದಾಗಿ ನಮಗೆ ಗೊತ್ತಾಗಲಿಲ್ಲ. ಹಾಗಾಗಿ ಒಂದು ಕೇಳಿದಾದ್ರೆ ನನ್ನನ್ನು ಒಂದು ಮಾತು ಕೇಳಿ ಹೋಗುವುದಕ್ಕೆ ಮುಂದಾದ್ರೆ ತೊಂದರೆ ಇಲ್ಲವಾಗಿತ್ತು. ಏನು ಮಾಡೋಣ, ನಿಮ್ಮಲ್ಲಿ ಕೇಳಬೇಕೆನ್ನುವ ಕಾರಣಕ್ಕಾಗಿ ಬಂದದ್ದೇನೋ. ಹೌದು, ನಿಮ್ಗೇನು ತೊಂದರೆ ಏನು ಆಗ್ಲಿಲ್ಲ. ನಾವು ಬಂದಾಗ ಯಾವಾಗಲೂ ಸಂತೋಷದಿಂದ ಇರುವವರು, ನಗು ನಗುತ್ತಾ ನಮ್ಮನ್ನು ಬರಮಾಡಿಕೊಳ್ಳುವವರು. ಅಲ್ಲಿ ಇವತ್ತು ಹಾಗಲ್ಲ, ಬಂದು ಕಡಲ ತೀರಕ್ಕೆ ಹೋಗಿದ್ದೇವೆ, ಒಂದು ನಾವೆಯನ್ನ ಕಂಡಿದ್ದೇವೆ ಅಂತ ಹೇಳಿದ ತಕ್ಷಣ ನಿಮ್ಮ ಮುಖದಲ್ಲಿ ಏನೋ ಚಿಂತೆ. ಹಾಗಾಗಿ ಏನು ಅಂತ ಅರ್ಥ ಆಗಲಿಲ್ಲ. ಅದು ನಾವಲ್ಲಿ ಹೋದದ್ದು ಸುಳ್ಳಲ್ಲ, ನಾವೆಲ್ಲ ಕಂಡದ್ದು ಸುಳ್ಳಲ್ಲ. ಆ ನಾವಿನ ವಿಚಾರವನ್ನು ಹೇಳಿದ ತಕ್ಷಣ ನಿಮಗೂ ಮತ್ತು ನಾವಿಗೂ ಏನು ಸಂಬಂಧ ಇದ್ದ ರೀತಿಯಲ್ಲಿ ಮುಖಚರ್ಯೆ ಹೇಳುವುದು ಬದಲಾವಣೆ ಆಯ್ತಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ. ಏನ್ ಸಂಬಂಧ, ಯಾಕೆ ಈ ರೀತಿ ಅಂತ ಹೇಳ್ತೇನೆ. ಹೋಗಬಾರದಂತಹ ಜಾಗ. ಹಾಗಾಗಿ ಈ ನಮ್ಮ ಗುರುಮಠದ ಸುತ್ತಲೂ ಆ ಗಡಿಯ ಆಚೆ ಹೋಗಬಾರದು ಎನ್ನುವುದಾಗಿ ನಾನು ಆಜ್ಞೆ ಮಾಡಿದವ. ನನ್ನಲ್ಲಿ ಹೇಳದೆ ನೀವು ಅಲ್ಲಿಯವರೆಗಾಗಿ ಹೋದಿರಿ, ಹೋಗಿ ಪುನಃ ತಿರುಗಿ ಬಂದಿದ್ದೀರಿ ಎನ್ನುವುದೇ ಸಂತೋಷ. ಆದರೆ ನನ್ನ ಮನಸ್ಸಿನಲ್ಲಿ ಕಾಡುತ್ತಿರುವುದು ಒಂದೇ ಒಂದು ಪ್ರಶ್ನೆ. ಏನದು? ಅಲ್ಲಿ ಕಾಡುತ್ತಿದೆಯಲ್ಲ, ನಾವೇ ಒಮ್ಮೊಮ್ಮೆ ಅದು ಹೊಸ ಆಕೃತಿಯಲ್ಲಿ ಬದಲಾಗುತ್ತದೆ, ಮುಂದೆ ಬರುತ್ತೆ, ಹಿಂದೆ ಹೋಗುತ್ತೆ, ಏನು ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ. ಅದು ಕಡಲಗಳ್ಳರ ನಾವೇ. ಹೌದು, ಮಕ್ಕಳನ್ನು ಕದಿಯುವುದಕ್ಕೆ ಮುಂದಾಗ್ತಾರೆ. ಅಂತಹ ದುರುಳನಿರುವಂತಹ
ನಾವೇ ಹೌದು. ಹಿಂದೊಂದು ಸಂದರ್ಭದಲ್ಲಿ ಪ್ರಭಾಕ್ಷ ಕ್ಷೇತ್ರದಲ್ಲಿ ನನ್ನ ಮಗನಾಗಿರುವಂತಹ ಪುನರ್ದತ್ತ ಸ್ನಾನಕ್ಕಾಗಿ ಹೋದಂತಹ ಸಂದರ್ಭ. ಅದುವೇ ಎಳ್ಳಮವಾಸೆಯ ದಿನ. ಇಂದಿಗೆ 1 ವರ್ಷ ಕಳೆಯಿತು. ಮಗನನ್ನು ಕಳೆದುಕೊಂಡು ಬದುಕ್ತಾ ಇದ್ದೇನೆ. ಪುತ್ರ ಶೋಕ ನಿರಂತರ, ಯಾವತ್ತೂ ಹೋಗುವುದಿಲ್ಲ. ಒಂದು ತಂದೆ ತಾಯಿಗೆ 100 ಮಕ್ಕಳು ಇದ್ದರೂ ಕೂಡ ಅದರಲ್ಲಿ ಒಬ್ಬ ಮಗು ಸತ್ತ ಅಂತಾದರೆ ಆ ಶೋಕ ಯಾವತ್ತಿಗೂ ಹೋಗುವುದಿಲ್ಲ. ಹಾಗಾಗಿ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೇ ಎನ್ನುವಂತಹ ಚಿಂತೆಯಲ್ಲಿ ಮರುಕಳಿಸುತ್ತಾ ಕುಳಿತವ ನಾನು. 1 ವರ್ಷ ಕಳೆಯಿತು. ನನ್ನ ಮಗ ಏನಾಯಿತು ಎನ್ನುವುದು ಇನ್ನೂವರೆಗೂ ನನ್ನ ಹತ್ತಿರ ಪತ್ತೆ ಮಾಡುವುದಕ್ಕಾಗಲಿಲ್ಲ. ನನ್ನನ್ನು ಪ್ರಶ್ನೆ ಮಾಡುವುದಕ್ಕೆ ಇನ್ನೂವರೆಗೂ ಯಾರೂ ಬರಲಿಲ್ಲ. ಹಾಗಂತ ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ಬೇಡಿಕೊಳ್ಳಲಿ ಎನ್ನುವಂತಹ ಚಿಂತೆಯಲ್ಲೇ ಕುಳಿತಿದ್ದವ ನಾನು. ಇದರ ಕುರಿತಾಗಿ ಚಿಂತೆಯ ಚಿಂತೆ ಮಾಡಬೇಕಾದದ್ದಿಲ್ಲ. ಇದು ವಿದ್ಯೆಯನ್ನು ಕಲಿತದ್ದಕ್ಕಾಗಿ ಗುರುದಕ್ಷಿಣೆ ಏನ್ ಕೊಡಬೇಕೆನ್ನುವುದಾಗಿ ಆಲೋಚಿಸುತ್ತಿದ್ದೇನೆ. ಹೌದು, ಆದ್ರೆ ಈಗ ಆಲೋಚನೆ ಇಲ್ಲ. ಏನು ಕೊಡಬೇಕು ಎನ್ನುವುದನ್ನು ನಿರ್ಧಾರ ಮಾಡಿದ್ದೇನೆ. ಏನು ಬಂದಿರ ಅಲ್ಲಿಯವರೆಗಾಗಿ ಹೋಗಿ ಆ ರಕ್ಕಸನನ್ನ ಕೊಂದು ನಿಮ್ಮ ಮಗ ಪುನರ್ದತ್ತನನ್ನು ತಂದು ಒಪ್ಪಿಸುವುದರ ಮೂಲಕ ಗುರುದಕ್ಷಿಣೆಯಾಗಿ ನೀಡ್ತೇನೆ. ಇವ ಹೇಳ್ತಾ ಮೊದಲಿಗೆ ಏರಿಸಬೇಡ ಸ್ವಾಮಿ. ಅಲ್ಲ, ನೀನ್ ಏರಿಸುವಂತ ರೀತಿಯಲ್ಲಿ ಆಯ್ತಲ್ಲ ಈಗ. ನೀ ಹೇಳಿದ್ದೆ ಕಣ, ನನಗೆ ಆವೇಶ ಉಟ್ಕೊ ಬಂದಲ್ವಾ, ಹೋಗಿ ಮಾಡ್ತೇನೆ ಅಂತ ಗೊತ್ತುಂಟಾ? ತಗೊಳ್ಳಿ. ಅಲ್ಲ, ಆವೇಶದಲ್ಲಿ ಹಾರಾಡಿದ್ದು ಬರ್ರ ಎಲ್ಲ ಹೆಚ್ಚು ನನಗೆ ಆವೇಶ ಬಂದಿದೆ ಅಕ್ಕ. ಆವೇಶ ನೀವೊಂದು ಮಾತಾಡ್ತಿಲ್ಲ. ಎಂತದ ಅವನನ್ನು ಇವತ್ತು ನೋಡ್ತೀವಿ ಎಂಬುದಾಗಿ ಹೇಳ್ತಿಲ್ಲ. ಅವನನ್ನು ಕೊಂದಾದರು ಪುನರ್ದತ್ತನನ್ನು ತಂದು ಒಪ್ಪಿಸ್ತೇನೆ. ನೀನು ಅವನನ್ನು ಕೊಲ್ಲಬೇಕು. ಇವತ್ತು ನೀ ಕೊಳ್ಳುವುದನ್ನು ನಾನು ನೋಡ್ಕೊಂಡು ಬರ್ತೇವೆ ಅಂತ ನೋಡುವ. ನೀವು ಚಿಂತೆ ಇರುವಂತದ್ದು ಬಿಟ್ಟುಬಿಡಿ ಗುರುಗಳೇ. ಇವತ್ತು ನಾವು ಹೋದ್ಮೇಲೆ ಉಂಟಲ್ಲ, ಒಂದು ಕೊಂದುವರೆ ಹಾಗೆ ಆಗ್ತದೆ. ಒಂದು ಕೊಂದುವರೆ ಆಗ್ತದೆ ಇವತ್ತು. ಒಂದು ಏನಾಗ್ತದೆ? ಒಂದಕ್ಕೊಂದುವರೆ, 2ರಲ್ಲಿ 1 ಆಗ್ತದೆ ಗುರುಗಳೇ. ಹೀಗೆ ಒಂದಕ್ಕೊಂದುವರೆ ಅಲ್ಲ, ಒಂದು ಅವ ಉಳಿಬೇಕು. ಇಲ್ಲಂದ್ರೆ ಹುಡುಗನನ್ನು ಕೊಡಬೇಕು. ಅಷ್ಟೆಲ್ಲ ಸಿಟ್ಟು ಬಂತೆ. ಮತ್ತೆ ಅಷ್ಟೆಲ್ಲ ಸಿಟ್ಟು ಬಂತೆ. ಹಂಗೆ ಸಿಟ್ಟು ಬಂದ್ರೆ ಒಂದೊಂದು ಸರಿ ಏನು ಹೋಗುತ್ತದೆ. ಗೊತ್ತಾಗಿತ್ತು, ಮಾಡಬಾರ್ದು. ಸಿಟ್ಟು ತನ್ನ ಕೇಡು, ಶಾಂತಿ ಪರರ ಕೇಡು. ಕೇಳಿಲ್ವ ನಾನು ಹೇಳಿದ್ದು? ಶಾಂತಿ ಪರರ ಕೇಡು. ಯಾರನ್ನು ಸುಧಾರಿಸಿದ್ರು ನಿನ್ನನ್ನು ಸುಧಾರಿಸುವುದಕ್ಕೆ ನನ್ನ ಹತ್ರ ಆಗಲಿಲ್ಲ. ಏನು ಮಾಡುವುದು ನನ್ನ ಕರ್ಮ. ಕೃಷ್ಣ ಪರಮ ಪುರುಷನೋ ಇದುವೇ ನನ್ನ ಭಾಗ್ಯ ಸ್ವಾಮಿ. ಹೌದು, ಯಾಕಾಗಿ ಈತ ಯಾರು ಏನು ಎನ್ನುವುದು ನನಗಿಂತ ಸ್ಪಷ್ಟವಾಗಿ ಅರಿತವರು ಇನ್ನಾರೂ ಇಲ್ಲ. ಸಾಮಾನ್ಯದವರು ಅರಿಯುವುದಕ್ಕೆ ಸಾಧ್ಯ ಉಂಟೆ? ನಾನು ಅರಿತಿದ್ದೇನೆ ಇವ ಯಾರು ಎನ್ನುವುದಾಗಿ. ಆದಿದೇವರ ದೇವ ಈತನೇ ಹೌದು ಎನ್ನುವುದು ನನಗೆ ಸ್ಪಷ್ಟವಾಗಿ ಅರ್ಥವಾಗಿದೆ.
ಅಂದೇ ಭೂದೇವಿಗೆ ಮಾತು ಕೊಟ್ಟವರಾತ. ಹಾ. ಅಧರ್ಮ ಎನ್ನುವುದು ಭೂಲೋಕದಲ್ಲಿ ಯಾವಾಗ ಕೊಂಡಾಡುತ್ತದೆಯೋ ಆ ಸಂದರ್ಭದಲ್ಲಿ ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನು ಎತ್ತಿ ಬರುತ್ತೇನೆ ಎನ್ನುವುದಾಗಿ ಈಗ ಅರ್ಥವಾಯಿತು. ಅಧರ್ಮವನ್ನು ಅಳಿಸಬೇಕು, ಧರ್ಮವನ್ನು ಉಳಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಕೃಷ್ಣ ಎಂಬ ನಾಮಾಂಕಿತದಿಂದ ಹುಟ್ಟು ಬಂದಿದ್ದಾನೆ ಎನ್ನುವುದು ಸ್ಪಷ್ಟ. ಆದರೆ ಇಂತಹ ಶಿಷ್ಯನನ್ನು ಪಡೆದಂತಹ ನಾನು ಧನ್ಯ. ಇಂತಹ ಶಿಷ್ಯ ಯಾರಿಗಾದ್ರೂ ಸಿಗುವುದಕ್ಕೆ ಸಾಧ್ಯವಿದೆ? ಇಲ್ಲವೇ ಇಲ್ಲ. ನನ್ನ ಭಾಗ್ಯವೇ ಸರಿ. ಹೌದು, ಈತನ ವಿಚಾರ ಏನು ಎನ್ನುವುದು ನನಗೆ ಅರಿವಾಯಿತು. ದುಷ್ಟರನ್ನು ಮರ್ದಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಅವತರಣಗೈದಂತಹ ಈತ ಈ ನೆಲೆಯಲ್ಲಿ ಆ ಪಂಚಜನರನ್ನು ಕೊಲ್ಲಬೇಕು ಎನ್ನುವಂತಹ ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಗುರುಕಾಣಿಕೆ ರೂಪದಲ್ಲಿ ನಿಮ್ಮ ಮಗನನ್ನು ಬೆಳೆಸಿಕೊಂಡು ಬರ್ತೇನೆ ಎನ್ನುವುದಾಗಿ ಆಡಿದ್ದಾರೆ. ಈ ಕಾರ್ಯಕ್ಕೆ ನಾನು ಅಡ್ಡಿ ಮಾಡುವುದಕ್ಕೆ ಸಾಧ್ಯ ಉಂಟೆ? ದೈವಾನುಗ್ರಹ, ಆತನ ಇಚ್ಛೆ ಇಲ್ಲದೆ ಭೂಲೋಕದಲ್ಲಿ ಒಂದು ಹುಲ್ಲು ಕಡ್ಡಿ ಒಲಗಾಡುವುದಕ್ಕಾಗುವುದಿಲ್ಲ. ಹಾಗಾಗಿ ಕೃಷ್ಣ ನೀವು ಹೋಗಿ ಬರ್ತೀರಾ ಎನ್ನುವಂತಹ ಮಾತು ಕೇಳಿ ಸಂತೋಷಗೊಂಡಿದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ, ಶೀಘ್ರಾತಿ ಶೀಘ್ರದಲ್ಲಿ ಹೋಗಿ ನನ್ನ ಮಗನನ್ನು ಪುನಃ ಕರೆದುಕೊಂಡು ಅಲ್ಲಿಯವರೆಗಾಗಿ ಹೋಗಿ ಆ ಕಡಲುಗಳನ್ನು ಕೊಂದಾದರು ಪುನರ್ದತ್ತವನ್ನು ಪಡೆದುಕೊಂಡು ಬರಬೇಕು ಅಲ್ವಾ? ನನ್ನೊಟ್ಟಿಗೆ ನೀನು ಇರ್ತೇನೆ ಅಂತ ಹೇಳಿದ್ದೆ. ಎಂದಿಗೂ ಮಾತು ತಪ್ಪಬಾರ್ದು. ಇಲ್ಲಪ್ಪ, ಯಾಕೆ ಮಾತು ತಪ್ಪು? ಮಗನ ನಾನು ಕೆಲವೊಮ್ಮೆ ಹಾಗೆ ಮಾಡ್ತೇನೆ. ಇಲ್ಲಪ್ಪ, ನಿನ್ನೊಟ್ಟಿಗೆ ನಾನು ಇರ್ತೇನೆ ಅಂತ ಹೇಳುವುದು ಆ ಕಡೆ ಈ ಕಡೆ ನೋಡುವುದಕ್ಕಂತ ಹಿಂದೆ ನೋಡಿ. ಇಲ್ಲಪ್ಪ, ಇವತ್ತು ನಿನ್ನೊಟ್ಟಿಗೆ ಅಲ್ವಾ? ಹಾಗಾಗಿ ತಡ ಮಾಡುವುದಲ್ಲ. ಪಾಪ ಸಾತ್ಯಕ್ಕೆ ಇದುವರೆಗೆ ಇದ್ದಾನೆ, ಇನ್ನು ಮುಂದೆ ಬರಲೇಬೇಕು ಅಂತ ಅವನನ್ನು ನಾವು ಒತ್ತಾಯ ಮಾಡಬಾರ್ದು. ಅವನಿಗೆ ಬರುವ ಮನಸ್ಸುಂಟು ಅಂತಂದ್ರೆ ಅವನು ಬರ್ತಾನೆ. ಎಲ್ಲಿಗಾದ್ರೆ ನಾವು ಇಬ್ಬರು ಹೋಗ್ಬೇಕು. ಅವನು ವಿಶ್ರಾಂತಿ ಬೇಕೀಗ ಅಲ್ವಾ? ತಡ ಯಾಕೆ? ಕಡಲ ಮಧ್ಯದಲ್ಲಿರುವಂತಹ ಈ ರೈವಂತಕ ಪರ್ವತದಲ್ಲಿ ಇದ್ದದ್ದೇನೋ ಸತ್ಯ. ಹುಟ್ಟು ಎನ್ನುವುದು ಸಹಜ, ಸಾವು ಎನ್ನುವುದು ಖಚಿತ, ಆದರೆ ಬದುಕು ಎನ್ನುವುದು ಅನಿವಾರ್ಯ. ಹಾಗಾದ್ರೆ ಬದುಕಬೇಕಂತ ಹೇಳಿದ್ರೆ ಯಾವುದಾದರೂ ಒಂದು ಮಾರ್ಗ ಬೇಕಾಗ್ತದೆ. ಹಾಗಾದ್ರೆ ಬದುಕಬೇಕಂತ ಹೇಳಿದ್ರೆ ಮಾರ್ಗ ಅಂತ ಯಾವ ರೀತಿಯಲ್ಲಿ? ಹಣ ಸಂಪಾದನೆ ಮಾಡಬೇಕು, ಬದುಕಬೇಕು. ಹಾಗಾದ್ರೆ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಉದ್ಯೋಗವನ್ನ ಮಾಡಬೇಕು. ಹೌದಾ? ನಮ್ಮ ಪಾಲಿಗೆ ಉದ್ಯೋಗ ಇಲ್ಲೋ? ಖಂಡಿತ ಉಂಟೇ. ಯಾವ ಉದ್ಯೋಗ? ಕಳ್ಳತನ. ಅಷ್ಟೇ ಕೇವಲ ಮಾಡುವುದು ಬೇಡ, ಕಳ್ಳತನ ನಿಷ್ಠೆಯಿಂದ ಮಾಡ್ತೇವೆ. ಯಾಕೆ? ಯಾವುದೇ ಕಾರ್ಯವನ್ನ ಮಾಡಿದ್ರು ನಿಷ್ಠೆಯಿಂದ ಮಾಡ್ಬೇಕಂತೆ. ಅದೇ ರೀತಿ ಕಳ್ಳತನವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದವರು ನಾವಿದ್ದೇವೆ. ಈ ಕಡಲ ತೀರಕ್ಕೆ ಸಂಚಾರಕ್ಕೆ ಬರುವಂತಹವರನ್ನ ಹೋಗಿ ದೋಚಿ ಅವರಲ್ಲಿರುವಂತಹ ಬಂಗಾರವು ಹಣವನ್ನು
ಇದನ್ನು ದೋಚಿ ತರುವುದು ಹ್ಮ್. ಅಷ್ಟೇ ಅಲ್ಲ, ಸಮುದ್ರದ ಆಳದಲ್ಲಿರುವಂತಹ ಸಂಪತ್ತುಗಳನ್ನು ತೆಗೆಯುತ್ತಾ ಇದ್ದದ್ದು ನಾವೇನು ಸತ್ಯ. ಆದ್ರೆ ಇನ್ನೊಂದು ಸಂದರ್ಭ, ಎಳ್ಳಮಾವಾಸ್ಯೆ ದಿನದಂದು ಸಂದೀಪನ ಮಗನಾಗಿರುವಂತಹ ಪುನರ್ದತ್ತ ಈ ಕಡಲ ತೀರಕ್ಕೆ ಬಂದಂತಹ ಸಂದರ್ಭ ಅವನನ್ನ ಕದ್ದು ತಂದರು ನಾವಿದ್ದೇವೆ. ಇತ್ತೀಚಿನ ದಿನಕ್ಕೆ ಬಂಗಾರ ಅಷ್ಟೇ ಅಲ್ಲ, ಮಕ್ಕಳನ್ನ ಕಳ್ಳತನ ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಯಾಕೆ? ಅದರಲ್ಲಿ ಕ್ರಯ ಹೆಚ್ಚು ಸಿಗ್ತದೆ, ಅದಕ್ಕಾಗಿ ಆ ಕಾರ್ಯವನ್ನು ಮಾಡಿದವರು ನಾವು. ಹಾಗಾದ್ರೆ ಅವನನ್ನ ಕದ್ದು ತಂದದ್ದನ್ನ ಇಲ್ಲೇರಿಸಿಕೊಂಡಿದ್ದೇವೋ? ಖಂಡಿತ ಇಲ್ಲ. ವೈವಸ್ವದ ಪಟ್ಟಣದ ಅಧಿಕಾರಿಯಾಗಿರುವಂತಹ ಮೃತ್ಯು ಮಾಲಿನಿಗೆ ಮಾರಿದವರು ನಾವು, ಬೇಕಷ್ಟು ಕ್ರಯ ಕೊಟ್ಟಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಆದ್ರೆ ಇಂದು ಹಾಗೆ ಉದ್ಯೋಗದಲ್ಲಿ ನಾವು ಮುಂದುವರಿಬೇಕಂತ ಹೇಳಿ ಹೊರಟ ಸಂದರ್ಭ ಏನದು? ಮಾಡಿಕೊಂಡದ್ದು ಸತ್ಯ. ಆದ್ರೆ ನಮ್ಮವರೇ ಆಗಿರುವವರು ಚರರು ಬಂದು ಆಡ್ತಾ ಇದ್ದಾರೆ. ಇಬ್ಬರು ಪೋರರು ಎಲ್ಲಿವರೆಗಾಗಿ ಬಂದಿದ್ದಾರಂತೆ? ಯಾರನ್ನ ಕಾಣಲಿಕ್ಕೆ? ನನ್ನನ್ನೇ ಕಾಣಲಿಕ್ಕೆ ಎಲ್ಲಿವರೆಗಾಗಿ ಬಂದಿದ್ದಾರಂತೆ. ಹಾಗಾದ್ರೆ ಬಂದ ಹುಡುಗರು ಯಾರು ಎಷ್ಟು ಎನ್ನುವುದಾಗಿ ನೋಡಬೇಕು. ನೇರವಾಗಿ ಅಲ್ಲಿಗೆ ತರ್ತೇನೆ.
ನನಗದು ಹೇಳಿಲ್ಲ ಬಾಯ ಎಲ್ಲಿವರೆಗಾಗಿ ಬಂದ್ರಲ್ಲೋ ನಿಮ್ಮ ಧೈರ್ಯವನ್ನು ಮೆಚ್ಚಿದೆ. ಆದ್ರೆ ಇಲ್ಲಿ ಬರುವ ಪೂರ್ವದಲ್ಲಿ ಇಲ್ಲಿ ಬರ್ಬೇಕಂತ ಹೇಳಿ ತಿಳಿದು ಬಂದ್ರು ಅಥವಾ ತಿಳಿಯದೆ ಇಲ್ಲಿವರೆಗಾಗಿ ನೀವು ಬಂದ್ರು? ಅದಕ್ಕೆ ಬಂದ್ರು ಮಾಡೋ ಅರಿಯದೆ ಬಂದ್ರು. ಎಂತ ಒಲಿಯುದ ಒಲಿಯುದು ಗುರು ಮಟ್ಟದಲ್ಲಿ ಅದಲ್ಲ, ಅರಿಯದೆ ತಿಳಿಯೋದಿಕ್ಕೆ ಇಲ್ಲದೆ ಜ್ಞಾನ ಇಲ್ಲದೆ ನಿನಗೆ ಒಂದು ಶಬ್ದ ಸಾಕಾಗ್ಲಿಕ್ಕಿಲ್ಲ ನಿನ್ನ ಸರಿ ಮಾಡ್ಲಿಕ್ಕೆ. ನೀ ಎಣಿಸಿದಂತೆ ಅಲ್ವೇ ಅಲ್ಲ. ನಾವು ಎಲ್ಲಿಗೆ ಹೋಗುದಿದ್ರು ಕೂಡ ಪೂರ್ವ ಯೋಜಿತ ನಕ್ಷೆಯನ್ನು ಮಾಡ್ಕೊಳ್ತೇವೆ ನಾವು. ಯಾವುದು? ಇಂಥ ಕಡೆಯಲ್ಲಿ ಹೋಗುವುದು, ಹೀಗೆ ಹೋಗುವುದು, ಇಲ್ಲಿಗೆ ಹೋಗುವುದು ಅಂತೇಳಿ ಪೂರ್ವ ಯೋಜನೆ ಹೇಳೋದು ಇರ್ತದೆ ನಮ್ಗೆ. ನಿನ್ನದು ಯೋಜನೆಯನ್ನು ಬಿಟ್ಟು ಹೋದವರೇ ನಾವು. ಎಂತ ಹೇಳಿದ್ನಿ ನಾವು? ಎಲ್ಲಿವರೆಗಾಗಿ ಬಂದ್ರಲ್ಲ ನಿಮ್ಮ ಸಾಹಸ ಧೈರ್ಯ ಮೆಚ್ಚಿಕೊಳ್ಳಲೇಬೇಕು. ಯಾಕೆ ಕೇಳು? ಯಾಕೆ ಅಂತ ಕೇಳಿದ್ರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹಾಲುಗಲ್ಲದ ಹಸುಳೆಗಳು ನೀವು. ನಾವ ಕೃಷ್ಣಯ್ಯ ಇವ್ಗೆ ಒಂದು ನಾಲ್ಕಣಿ ಬಿದ್ದೋಗಿದ್ದೇವೆ ನಾವು. ಹಾಲು ಗಲ್ಲದ ಹಸುಳೆಯ ಉದಾಹರಣೆಗೆ ಹೇಳಿದ್ದು ಅದು ತಿಳುವಳಿಕೆ ಮಾತಾಡ ಇನ್ನೊಂದು ಎಲ್ಲಿಂದ ಹಿಡ್ಕೊಂಡ್ ಬಂದ್ರೆ ಅದಲ್ಲ. ಹಾಲುಗಲ್ಲದ ಹಸುಳೆಗಳು ಅಂತ ಹೇಳಲಿಕ್ಕೆ ಕಾರಣ ಉಂಟು. ಇಲ್ಲಿವರೆಗಾಗಿ ಬಂದ್ರೆ ಏನಾಗ್ತದೆ, ಮುಂದೆ ಏನಾಗಬಹುದು ಎನ್ನುವುದಾಗಿ ಏನು ಅರಿವೇ ಇಲ್ಲದೆ ಇಲ್ಲಿವರೆಗಾಗಿ ಬಂದಂತೆ ಕಾಣ್ತದೆ. ಹಾಗಾದ್ರೆ ಬಂದಂತಹ ನಿಮ್ಮ ಧೈರ್ಯವನ್ನು ಈಗಾಗಲೇ ಮೆಚ್ಚಿಕೊಂಡೆ. ಆದ್ರೆ ನನ್ನನ್ನ ನೀವು ಎದುರಿಸಬೇಕು. ಮೆಚ್ಚುವ ಜಾಯಮಾನ ನನ್ನದಲ್ಲ, ಮೆಚ್ಚುವ ಜಾಯಮಾನ ನಮ್ಮದು. ಅಲ್ಲ ಆಗಾಗ ಹೀಗ್ ಮಾಡ್ತಿದ್ಯಲ್ಲ. ಯಾವುದು? ಹೀಗ್ ಮಾಡ್ತಿದ್ನಪ್ಪ ನನಗೆ ಎಂತ ಅಲ್ಲ ಅಂದ್ರೆ ಏನ್ ಕಾಯಿಲೆ ಇದೆ ಅಂತ ಭಾವಿಸ ಆ ಕೆಲಸ ಮಾಡೋಣ ಕುತ್ತಿ ತೋರಿಸ್ಲಿಪ್ಪ. ನೀವು ಒಳ ಸುತ್ತನ ಮಾತಾಡಬೇಡ, ಕಟ್ಟಿದಿಂದ ಸಾಯ್ತಿ. ನಮ್ದು ಒಳ ಸುತ್ತಲ್ಲ ಏನಿದ್ರು ಹೊರ ಸುತ್ತ ನಮ್ದು. ಹೊರ ಸುತ್ತ ಹೆಚ್ಚಾಗಿ ನಾಲ್ಕು ಬಿದ್ದು ಹೋಗಿದೆ. ಇಲ್ಲಿವರೆಗಾಗಿ ನೀವು ಬಂದ್ರಲ್ಲ, ಬಂದಂತಹ ನೀವು ನನ್ನನ್ನು ಎದುರಿಸಬೇಕು ಅಂತ ಹೇಳಿ ನೀವು ಬಂದದ್ದೇ ಹೌದಾದ್ರೆ ಅದು ಖಂಡಿತ ನಿಮ್ಮಿಂದ ಸಾಧ್ಯ ಇಲ್ಲ. ಯಾಕೆ ಎದುರಿಸುವುದಕ್ಕೆ ನೀವು ಬರ್ತೀರಾ ಅಂತ ಹೇಳಿದ್ರೆ ನಿಮ್ಮನ್ನ ಬಸಿದಂತೆ ಘೋಷಿಸೋಗಿದ್ದೇನೆ. ಹಾಗೆ ಹೀಗೆ ಈ ಪ್ರದೇಶದಲ್ಲಿ ಒಬ್ಬರೇ ಇದ್ದಲ್ಲ ಪುಣ್ಯಾತ್ಮ, ನಿಮ್ಗೆ ಬೇರೆ ಕೆಲಸ ಇಲ್ಲ, ಎಲ್ಲ ಇದು ನೋಡಿದ್ರೆ ನಿಮಗೆ ಇದ್ರ ಸವಾಸ ಹೆಚ್ಚಾಗಿದೆ ನಿಮ್ಗೆ. ಎಂತದ ಅದಲ್ಲ, ಬಂದಂತಹ ನಿಮ್ಮನ್ನು ನೋಡೋದು ಹೊಸಕ್ಕಿದಂತೆ ಹೊಸಕ್ಕಿ ಹಾಕ್ತೇನೆ. ಆದ್ರೆ ಹೊಸಕ್ಕೆ ಹಾಕೋದಲ್ಲ, ಬಾಯಿ ಹಾಕೊಂಡು ನೋಡ ಗೊತ್ತಾಗ್ತದೆ. ನಿನ್ನ ಬಾಯಲ್ಲಿ ಹಾಕ್ತೇನೆ ಈಗ ಹೊಸಕ್ಕಿ. ಅದಲ್ಲ, ಬಂದಂತಹ ನೀವ್ಯಾರು, ನಿಮ್ಮ ತಂದೆ ತಾಯಿಗಳ್ಯಾರು, ಇಲ್ಲಿ ಬರುವ ಉದ್ದೇಶವೇನು, ನಿಮ್ಮ ವಿವರ ಪ್ರವರ ಉಸುರು ಉಸುರು ಹೇಳು ಗೊತ್ತಾಗಲಿಲ್ವಾ? ಪುಣ್ಯಜನ ಪಂಚಜನ ಏನ ಎಂತ ಹೊಸಿ ಹೊಸಿ ಸುಳ್ಳು ಹೇಳ್ಸಾಯ್ತ ಮಾರ. ಏನಾಯ್ತು ಎಂತಂದ್ರೆ ಪಂಚಜನ ಒಬ್ನೇ ಇದ್ದ ನೀನು ಮತ್ 4 ಜನ ಎಲ್ಲಿ ಸತ್ತಿದ್ರ? ಜನ ಇರ್ಬೇಕಂತಿಲ್ವ? ನಮ್ಮ ಹೆಸರೇ ಹಾಗೆ ಪಂಚಜನ. ಹೆಸರೇ ಪಂಚಜನ, 5 ಮಂದಿ ಇರ್ಬೇಕಂತಿಲ್ಲ. ಇದು ಅನುವರ್ತಕಲ್ಲ, ಇದು ಅಂಕಿತ. ಹಾಗಾಗಿ ಬಂದಂತ ನೀವ್ಯಾರು ಎಂಬುದನ್ನು ಹೇಳಿ. ನಮ್ಮ ಪರಿಚಯ ಗುರು ಸಂದೀಪ
ಹಾ. ಎಂತ ಹೂ ಹಾಕುದು ಅಂತ ವಿಶೇಷತೆ ಏನು ಉಂಟು? ಅವರ ಶಿಷ್ಯನಿರು ನಾವಿದ್ದೇವೆ. ಅದೇ ವಿಶೇಷತೆ. ಹಾಗಿದ್ರೆ ನಮ್ಮ ಗುರುಗಳು ಎಂಬಲ್ಲಿಗೆ ವಿಶೇಷತೆ ಹೇಳುವಂತದಲ್ಲ, ಅವ್ರ ವಿಶೇಷತೆ ಅಂಶ ಉಂಟು. ಆದ್ರೆ ನಿನಗೆ ಯಾಕೆ? ಅಲ್ಲ, ನಿನಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಎಂತ ನಮ್ಮ ಗುರುಗಳ ಬಗ್ಗೆ ನನಗೆ ಗೊತ್ತಿಲ್ವಾ? ಹಾಗಾದ್ರೆ ಗೊತ್ತಿದ್ರೆ ಹೇಳ್ಬೋದಲ್ಲ. ಹೇಳ್ಬಹುದಲ್ಲ. ನೀನ್ ಕೇಳು ಜನವಿಲ್ಲ. ಕೇಳುವ ಜನ ಅದಕ್ಕಾಗೆ ಕೇಳಿತ್ತು. ಮಕ್ಕಳ ಕಳ್ಳ ಏ ಮಾತಾಡ್ಬಿಡಲ್ಲ. ಅದಲ್ಲ, ನಾನ್ಯಾರು ಬಲ್ಲಯ್ಯ? ನಂದಗೋಪ ಮತ್ತು ಯಶೋದೆಯರ ಕಂದ ಮುರಳಿ ಮೋಹನನ. ಈ ಮುರಳಿ ಅಂದ್ರೆ ಮುರಳಿ ಅಂದ್ರೆ ಕೊಳಲು. ಕೊಳಲು ಅಂದ್ರೆ ಈ ಬಿದ್ರಂಡೆ ಅಲ್ವಾ? ಬಿದ್ರಂಡೆ ಅಲ್ಲ, ಕೊಳಲು. ಕೊಳಲು. ಮಾಡುದು. ಅದಕ್ಕೆ ಒಳ್ಳೆ ಹೆಸರುಂಟು ಕೊಳಲು. ಆಯ್ತು ಹೇಳಿದ್ರೆ ಬ್ರಹ್ಮಾಂಡವೇ ಅಂತ. ಉಳುಗಂದ್ರೆ ಗೊತ್ತಿಲ್ವೇನ? ಉಳುಗಂದ್ರೆ ಗೊತ್ತಿಲ್ಲ ಇವ್ನಿಗೆ. ಯಾವ್ದು ಯಾವ್ದು? ಮುರುಳಿ ಮುರುಳಿ ಮೊದಲೇ ಅಂತ ಹೇಳಿದ್ರಲ್ಲ. ಕೊಳಲು. ಗೊತ್ತಿಲ್ವಾ? ಅದು ಉಚ್ಚಾರ ಆಗಿದ್ದಕ್ಕೆಲ್ಲ ಬಾಯಿ ಹಾಕ್ಬೇಡ, ಎಲ್ಲ ಹೆಚ್ಚು ಕಮ್ಮಿ ಆಗ್ತದೆ. ಹೆಚ್ಚು ಕಡಿಮೆ ಆಗಿದೆ ಇವತ್ತು. ಮುರಳಿ ಮೋಹನ ನಾನು. ಹಾಗಿದ್ರೆ ನನ್ನ ಹೆಸರು ಏನಂತ ಗೊತ್ತಾಯ್ತು. ಇವ ಯಾರಂತ ಬೇಕಲ್ಲ? ಉದ್ದವ ಉದ್ದವ ಏನು? ಶ್ರೀಯುತ ಉದ್ದವ. ಜೀವಿತ ದಿವಂಗತ ಅಲ್ವಾ? ಕೊಡದ ವಿಷಯ ಇವತ್ತು ನಾನು ಮತ್ತೆ ಮತ್ತೆ ನಾ ಖಂಡಾಂತರದಲ್ಲಿದ್ದೆ. ಎಲ್ಲೆಲ್ಲಿ ಎಂತೆಂತ ಹೋಗ್ತಾರೆ ನನಗೆ ಗೊತ್ತಾಗುದಿಲ್ಲ. ಅದಲ್ಲ, ಉದ್ದವ ಅಂತ ಇರಿಸಿಕೊಂಡವನಿಗೆ ಇಷ್ಟೇ ಐತಲ್ಲ ಪುಣ್ಯಾತ್ಮ. ಲೆಕ್ಕ ಮಾಡ್ತೀಯ ನಿನ್ನ? ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ? ಈಗ ನಿನ್ನನ್ನೇ ಕೇಳ್ತೆ. ಪಂಚ ಜನ ನೀನು ಮತ್ತೆ 4 ಜನ ಎಲ್ಲರೂ ಕೇಳ್ತಾರೆ ಏನಂದ ನೀನು? ಅದು ಕೇಳುವಾಗ ಮೊದಲು ನಮ್ಮ ಕಾಲು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಈಗ ನೆನಪಾಯ್ತು ನಿನ್ಗೆ? ಅದು ನೆನಪಾಗ್ಬೇಕಾದ್ ನಿನಗೆ, ನನಗಲ್ಲ. ಇಲ್ಲಿಗೆ ನನ್ನ ಮಿತ್ರ ಸಾತ್ಯಕಿ. ಯಾವುದು? ಸಾತ್ಯಕಿ. ಹಾಗೆ ಅವ ಎಲ್ಲ ಕಡೆ ಮಾತಾಡುತ್ತೇನೆ. ಮಾತಾಡು ಅಂತ ಹೇಳಿದ್ರೆ ಮಾತು ಬಂದೇ ಮಾಡುತ್ತೇನೆ. ಹಾಗಾಗಿ ಅವತ್ತು ಮಾತಾಡ್ಬೇಡ ಅಂತ ನಿಲ್ಸಿದ್ದೇನೆ. ಮಾತನ್ನೇ ನಿಲ್ಸುವುದಿಲ್ಲ. ಮಾತನ್ನೇ ನಿಲ್ಸುವುದಿಲ್ಲ. ಈಗ ಬೇಡ. ಈಗ ಮಾತಾಡದಿದ್ದಂತೆ ಒಳ್ಳೇದು ಅಷ್ಟೇ. ಅವ ಮಾತಾಡಿ ಶುರು ಮಾಡಿದ್ದ. ನೀನ್ ಮತ್ತೇನಿಲ್ಲ. ಕೆಲವೊಬ್ರು ಮಾತಾಡಿದ್ರೆ ಚಂದ, ಕೆಲವೊಬ್ರು ಮಾತಾಡದೇ ಇದ್ರೆ ಚಂದ. ಆ ಸಾಲನ ಅವನೇ ಅಡ್ಡಿ ಅಲ್ವಾ? ಹಾಗಾಗಿ ಇಲ್ಲಿವರೆಗಾಗಿ ಬಂದದ್ದು ಕಾರಣ ಮತ್ತೇನು ಅಲ್ಲ, ನಮ್ಮ ಗುರುಗಳ ಪುತ್ರನಾಗುವಂತ ಪುನರ್ದತ್ತ. ಯಾರು? ಯಾರಲ್ಲ ಪುನರ್ಪುಳಿಯ ಕೂಡ ಬೇಕೇನೆ ಈಗ? ಅಲ್ಲ, ಅಲ್ಲಿ ಇದ್ರೆ ತಿನ್ಕೊಂಡು ಬಾ. ಪುನರ್ದತ್ತ ಅವನನ್ನ ಅಪ್ಪರಿಸಿದವ ನೀನು. ಮಕ್ಕಳ ಕಳ್ಳ ಯಾರು? ನೀನು. ಅಲ್ಲ, ಅಪಹರಿಸಿದ್ದೆ. ನೋಡು, ಏನೀಗ? ಅಪಹರಿಸಿದ್ದಿ, ತಂದಿಟ್ಟುಕೊಂಡಿದ್ದಿ. ಹಾಗಾಗಿ ಇನ್ನೊಂದು 10 ದಿವಸ ಬದುಕಬೇಕೆಂಬ ಮನಸ್ಸುಂಟು ಅಂತ ಆದ್ರೆ ಅವನನ್ನು ಒಪ್ಪಿಸಿಕೊಟ್ರೆ ಸರಿ. ಇಲ್ಲದೆ ಹೋದ್ರೆ ಮತ್ತೆ ಮಣ್ಕೊಚ್ಚಿ ಹೋಗ್ತೀಯ. ನೀವೆಲ್ಲ ನಮಗೆ 10 ದಿನ ಲೆಕ್ಕಾಚಾರ ನೀವು ನಮಗೆ ಕೊಡುವುದು. ಇವತ್ತು ಕೊಡುವ ಏನ? ನಿಮ್ಮ ಲೆಕ್ಕಾಚಾರ 10 ದಿನ ಅಲ್ಲ, 11ನೇ ದಿನಕ್ಕೆ ನಾನು ಮಾಡುತ್ತೇನೆ. 11 ಬೇಡ, 12 ದಿನಕ್ಕೆ ನಾನು. ಏನೋ? ಹಸಿದು ಮಲಗಿರುವ ಗುಹೆಯ ಎದುರಿಗೆ, ಹುಲಿಯ ಎದುರಿಗೆ ಈ ಜಿಂಕೆ ಮರಿ ಬಂದಂತಾಯ್ತು. ಅಲ್ಲ, ನಾವು ಬಂದದಂತಂದ್ರೆ ಜಿಂಕೆ ಮರಿ ಬಂದಂಗೆ ಅರ್ಥ. ನೀನು ಹಸಿದು ಮಲಗಿರುವ ಹುಲಿ ಹುಲಿ ಅದರ ಎದುರಿನಲ್ಲಿ ಜ್ಞಾನ ಇದ್ದಿದ್ದವ ಮಡಿ ಸತ್ತವ. ಈಗ ಹಸಿದು ನಾಲಿಗೆ ಮೇಲೆ ಹಿಡ್ತಾ ಇತ್ತು ಮಾತಾಡು. ಹೊಡೆದುಕೊಳ್ತೇನೆ. ಎಂತ ಹಸಿ ಶಬ್ದದ ಜ್ಞಾನ ಇಲ್ಲ. ಬೇಡ, ನಾ ಇವತ್ತು ಮಳೆಗಾಲಕ್ಕೆ ನಿಮ್ಮ ಮನೆಗೆ ಬಂದು ಒಪ್ಪಿಗೆ ಯಾರು? ಅಡಿಯ ಆ ಮಾತುಕತೆ ಆಮೇಲೆ ಮಾತಾಡೋದು. ಮೊದಲೇ ಇಲ್ಲಿಂದ ಮುಗಿಸ್ಕೊ, ಆ ಬಳಿಕ ನೋಡೋಣ. ಅಲ್ಲ ಅಲ್ಲ, ಇಲ್ಲಿ ಮುಗಿಸ್ಕೊಳ್ಳೋದು ನೀನಿರುವುದು ನಾನು ನೋಡೋದು. ನೀನು ಹಸಿದು ಮಲಗಿರ ಹೆಬ್ಬುಲಿ ಅದರ ಗುಹೆ ಎದುರಿಗೆ ಯಾಕೆ ಹೊಸಿದು ಮನೆಗಿರುವಂತ ಹುಲಿಗೆ ಎದ್ದು ನಿಲ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾರು ಮಲ್ಕೊಂಡಿರ್ತದೆ ಹೇಳ? ಯಾರು ಮಲ್ಕೊಂಡಿರುವುದ? ಹೊಸ್ಕೊಂಡಿರುವಂತ ಅದಕ್ಕೆ ಎಳ್ಲಿಕ್ಕಾಗುದಿಲ್ಲ, ನಿಲ್ಲಿಕ್ಕಾಗುದಿಲ್ಲ. ಇದು ನಿನ್ನ ಹಾಗೆ ಹೊಟ್ಟೆಗೆ ಹಾಕ್ತಾ ಇರ್ತದೆ. ಹೊಟ್ಟೆ ಮ್ಯಾಲ್ ಮಾಡ್ಕೊಂಡು ಮತ್ತೆ ನಾನು ಅದಲ್ಲ, ಆಗ ತಾನೇ ಬೇಟೆಗೆ ಹೋಗಿ
ಹೋಗಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಟೆ ಸಿಕ್ಕದಿದ್ದ ಸಂದರ್ಭ, ಸ್ವಲ್ಪ ಆಯಾಸ ಆಗಿ ಬಳಿಕ ಗುಹೆಯಲ್ಲಿ ಮಲಗಿರುವಂತಹ ಸಂದರ್ಭ. ಯಾಕೆ ಬರುತ್ತೋ ಆಯಾಸ ಆದದ್ದು. ಆಯಾಸ ಆದ್ರೂ ಮುಂದೆ ಆ ಸಂದರ್ಭಕ್ಕೆ ಆದ್ರೆ ಇದರಿಂದ ಆಯಾಸ ಆಯ್ತಾ ಹಾ? ತಂದು ಕೊಡ್ಬೇಕಾ ಯಾರು? ನಿನಗೆ ಇನ್ನೊಬ್ರು ಕೊಟ್ಟಿರ್ಬೇಕು, ನೀನೊಬ್ರು ತಂದು ಕೊಡೋಣ. ಅಲ್ಲ ಯಾರು ನೀ ವ್ಯವಸ್ಥೆ ಮಾಡುವನ? ಎಷ್ಟೊತ್ತಿಗಾದ್ರೂ ಒಂದು ವ್ಯವಸ್ಥೆ ಮಾಡುದಲ್ವ, ಬರುವಂತ ಸಂದರ್ಭದಲ್ಲಿ ಬಂದು ವ್ಯವಸ್ಥೆ ಮಾಡಬೇಕು. ಈಗ ಹುಲ್ಲೆ ಮರಿ ಅಂತೆ ನೀವು ಬಂದಿದ್ದೀರಿ, ಬಂದಂತ ನಿಮ್ಮನ್ನ ಮರೆತು ಹೋಗುತ್ತಾನೆ. ಮತ್ತೆ ಬೇರೆಯೊಬ್ರು ಹೇಳಬೇಕು ಅಂತಿಲ್ಲ. ಹಾಗಾಗಿ ಈ ಮಾತು ಯಾಕೆ ಹುಲಿಯೂ ಅಲ್ಲ ಹೆಬ್ಬುಲಿಯೂ ಅಲ್ಲ, ಒಳ್ಳೆ ಮಾತಿಂದ ಹೇಳ್ತೇನೆ. ಬದುಕುವುದಕ್ಕೆ ಮಾರ್ಗ ಕಂಡುಕೊಳ್ಬೇಡ. ಇದು ಹುಲಿ ಹೆಸರು ಹೇಳ್ಕೊಂಡು ತಿರುಗುವಂತ ಪಟ್ಟೆ ನೊರಿಯೇ ಬಟ್ಟೆ ನರಿ ಇರ್ತದೆ ಅಂತ ಹೇಳಿ ನಿನಗೆ ಯಾವ ಸತ್ತವ ಹೇಳಿದ್ದು? ನಿನ್ ನೋಡಿದ ಮೇಲೆ ಗೊತ್ತಾಯ್ತು. ಅಲ್ಲ, ಇಲ್ಲದೆ ಹೋಗ್ತಲ್ಲ, ಕಲ್ಪಿಸಿಕೊಂಡು ಹೇಳ್ಬೇಡ. ಎಂತ ಕಲ್ಪಿಸಿ ಅದಲ್ಲ, ಒಳ್ಳೆ ಮಾತಿಂದ ಹೇಳ್ತೇನೆ. ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ. ಹಿಂಜರಿಕೆ ಮಾತಾಗಿ ಏನೇನೋ ಹುಲಿ ಹೆಬ್ಬುಲಿ ಅಂತ ಹೇಳೋದಕ್ಕೆ ಮುಂದಾಗಬೇಡ. ನೀನು ಅವಕಾಶ ಹೌದು ಬದುಕುವುದಕ್ಕೆ ನಿನ್ನ ಅವಕಾಶದ ಅಗತ್ಯ ನನಗಿಲ್ಲ. ಹಾಗಿದ್ರೆ ಬಾಡಿದ ಪಿಶಾಚ. ನೀನು ಯಾರೆಂಬುದನ್ನು ಅರಿಯದೆ ನಿನ್ನಲ್ಲಿ ಹೋರಾಟವನ್ನು ಎಸೆಯುವುದಕ್ಕೆ ಮುಂದಾದೆ. ಪ್ರಭು, ಬದಲಾಗಿ ನನ್ನನ್ನು ಕ್ಷಮಿಸಿ ಎನ್ನುವುದಾಗಿ ನಿನ್ನಲ್ಲಿ ಕೈಮುಟ್ಟಿ ಕೇಳಿಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ರೀತಿಯಾಗಿ ನಿನ್ನಲ್ಲಿ ಕಾದಾಟವನ್ನು ನಡೆಸುವುದಕ್ಕಾಗಿ ನನ್ನನ್ನು ಕ್ಷಮಿಸಬೇಕೆನ್ನುವುದಾಗಿ ಕೇಳಿಕೊಳ್ಳುತ್ತಾ ನನಗೆ ಮುಕ್ತಿಯನ್ನು ನೀ ಕರುಣಿಸಬೇಕು. ಅದು ಯಾವ ರೀತಿಯಲ್ಲಿ? ನನ್ನ ಹೆಸರು ಅಜರಾಮರವಾಗಿರುವಂತೆ ನನಗೆ ಮುಕ್ತಿಯನ್ನು ಕರುಣಿಸು ಎನ್ನುವುದಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪಂಚಜನ, ನೀನು ಹೇಳಿದ ಹಾಗೆ ಮಾಡಬಹುದಿತ್ತು. ಆದ್ರೆ ನಾನು ಬಯಸಿ ಬಂದಿದ್ದೇನು ಬರಲ್ಲ, ಪುನರ್ದತ್ತ. ಅವನನ್ನು ನೀನು ನನಗೆ ಒಪ್ಪಿಸಿದ್ದೆ ಹೌದು ಅಂತಾದ್ರೆ ನಿನಗೆ ಬೇಕಾದ್ದನ್ನು ನಾನು ಕರುಣಿಸ್ತೇನೆ. ದೇವ, ಪುನರ್ದತ್ತನನ್ನ ನೀವು ಕೊಡು ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ಖಂಡಿತ ಅದು ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗಾಗಲೇ ವೈವಸ್ವದ ಪಟ್ಟಣದ ಅಧಿಕಾರಿಯಾಗಿರುವಂತಹ ಮೃತ್ಯು ಮಾಲಿನಿಗೆ ಮಾರಿದವರು ನಾವು. ಮಾರಿದಂತಹ ಯಾವುದೇ ವಸ್ತುವನ್ನಾಗಲಿ ವೃತ್ತಿಯನ್ನಾಗಲಿ ಪುನರ್ ನಮಗೆ ಕೇಳುವಂತಹ ಅಧಿಕಾರ ಇರುವುದಿಲ್ಲ.
ಅವನನ್ನ ನೀನೇ ಅಲ್ಲಿವರೆಗಾಗಿ ಹೋಗಿ ಕರೆದುಕೊಂಡು ಬರಬೇಕೆನ್ನುವುದಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನನಗೆ ಮುಕ್ತಿಯನ್ನ ಕರುಣಿಸುವುದಿಲ್ವ? ನೀನು ಮುಕ್ತಿ ಬೇಕು ಅಂತ ಅದು ನನ್ನೊಟ್ಟಿಗೆ ಹೋರಾಟ ಮಾಡಬೇಕು. ಅಸುರ ಪ್ರವೃತ್ತಿಯಲ್ಲೋ ಅಳಿದು ಹೋಗಿದೆ. ಅಸುರ ಪ್ರವೃತ್ತಿ ನಾನು ಅನುಗ್ರಹಿಸಿದ್ದೇನೆ. ಪಂಚಬಾಣನ ಪುತನು ಕರುಣದಿ ಪಂಚಬಾಣನ ಪುತನು ಕರುಣದಿ ಪಂಚಜನ ಅಸ್ಥಿಯಲ್ಲಿ ನಿರ್ಮಿಸಿ ಪಂಚಜನ ಅಸ್ಥಿಯಲ್ಲಿ ನಿರ್ಮಿಸಿ ಪಾಂಚಜನ್ಯವ ಬಳಿಕ ಖಳನಿಂದಾಚ ಸಾಯುಜ್ಯ ಪಾಂಚಜನ್ಯವ ಬಳಿಕ ಖಳನಿಂದಾಚ ಸಾಯುಜ್ಯ ಖಳನಿಂದಾಚ ಸಾಯುಜ್ಯ ಖಳನಿಂದಾಚ ಸಾಯುಜ್ಯ ಕೃಷ್ಣಯ್ಯ ಪಂಚಜನ ಹೇಳಿದ್ದು ಹೇಗೆ? ಅವನ ಹೆಸರು ಆ ಚಂದ್ರಾರ್ಕವಾಗಿ ಉಳಿಯಬೇಕು ಎನ್ನುವುದು ಅವನ ಆಸೆ. ಅವನ ಆಸೆಯಂತೆ ಪಂಚಜನ ಅಸ್ಥಿಯನ್ನು ನೆಗೆದುಕೊಂಡು ಪಾಂಚಜನ್ಯ ಎಂಬ ಶಂಕವನ್ನು ಮಾಡಿದ್ದಾಗಿದೆ. ಹಾಗಿದ್ರೆ ಇದರ ಮಹತ್ವ ಹೇಳುವುದು ಈಗಲ್ಲ, ಮುಂದೊಂದು ಸಂದರ್ಭ ಮಹಾಭಾರತ ಯುದ್ಧ ನಡೆಯುವುದಕ್ಕುಂಟು. ಹಾಗಾಗಿ ಅಲ್ಲೇ ಇದರ ಅವಶ್ಯಕತೆ ಉಂಟು. ನಮ್ಮ ಪ್ರಸಂಗ ಹೇಳುವುದು ಮುಗಿಲಿಲ್ಲ. ಯಾಕೆ? ನಾವು ಅದನ್ನು ಪುನರ್ದತ್ತನನ್ನು ಪಡೆಯುವುದಕ್ಕೆ. ಅವರ ಜೊತೆಯಲ್ಲಿ ಕೇಳಿದ್ರೆ ವೈವಸ್ವತ ಪಟ್ಟಣ ಅಲ್ವಾ, ತಡ ಮಾಡುವುದಲ್ಲ ನೇರ